ಜೈ ಗುರುದೇವ್. ನನ್ನ ಹೆಸರು ದರ್ಶನ್ ಅಂತ. MA ಇನ್ ಇಂಗ್ಲೀಷ್ ಆಗಿದೆ ನಂದು, ಲಿಟ್ರೇಚರು. ಈಗ ಕಾಂಪಿಟೇಟಿವ್ ಎಕ್ಸಾಮ್ಗೂ ಪ್ರಿಪೇರ್ ಆಗ್ತಾ ಇದ್ದೀನಿ. ಫ್ರೀ ಇದ್ದಾಗ ಈ ಗುರುವಿನ ಸೇವೆ ಒಂದು ಅವಕಾಶ ಕೊಟ್ಟಾಗ ಅವಕಾಶಕ್ಕೆ ಬರ್ತಾ ಇರ್ತೀವಿ. ಅದೇ ಎಲ್ಲರಿಗೂ ತಲುಪಿಸೋ ಅನ್ನೋ ಒಂದು ಸೇವೆ, ಒಂದು ಅದ್ಭುತ ಒಂದು ಇದು ಹೇಳ್ಬೋದು, ಸೇವೆ ಅಂತ ಹೇಳ್ಬೋದು. ನನಗೆ ಇದು ಸಿದ್ಧಿಯೋಗ ಸಿಕ್ಬಿಟ್ಟು ಒಂದು 2 ವರ್ಷ ಆಗ್ತಾ ಬಂತು. ಈ 2 ವರ್ಷ ಹಿಂದೆ ನೋಡಿದ್ರೆ ಒಳ್ಳೊಳ್ಳೆ ಅದ್ಭುತ ಅನುಭವಗಳಿದ್ದಾವೆ. ಎಲ್ಲವನ್ನೂ ಹೇಳೋಕ್ಕಾಗಲ್ಲ ಸಮಯದ ಅಭಾವದಿಂದ. ನಿಮಗೆ ಯಾವ್ದಾದ್ರು ಒಂದು ಅದ್ಭುತ ಅನುಭವ ಹೇಳ್ತೀನಿ. ಸರಿ ಹೇಳಿದ್ರು, ನಿಮ್ಮನ್ನ ತುಳಿಯಕ್ಕೆ ಬಂದವರು ಕೂಡ ತುಳಿಯೋಕ್ಕಾಗಲ್ಲ ನಿಮ್ಮನ್ನ ಅಂತ ಹೇಳಿದ್ರು ಅವಾಗಲೇ. ಅದಕ್ಕೊಂದು ಒಳ್ಳೆ ಉದಾಹರಣೆ ಕೊಡ್ತೀನಿ ನೋಡಿ, ನನಗೆ ಅನುಭವ ಆಗಿದ್ದು. ನೋಡಿ, ನನ್ನ ಸ್ನೇಹಿತ ನನಗೆ ತುಂಬ ಒಂಥರ ಕಿರಿಕಿರಿ ಉಂಟು ಮಾಡೋರು. ಎಷ್ಟು ಕಿರಿಕಿರಿ ಅಂದರೆ ನನಗೆ ಎಲ್ಲ ರೀತಿಯೂ ಸಮಸ್ಯೆ ಆಗ್ಬಿಡೋದು ಒಂಥರ. ಸೊ ಈ ಥರ ಸಮಸ್ಯೆ ಆದಾಗ ನೋಡಿ, ಅವನಿಗೆ ನಿಷ್ಠೂರ ಮಾಡ್ಕೊಳಕ್ಕೂ ಆಗಲ್ಲ, ಒಂಥರ ಜಗಳ ಆಡೋಕ್ಕೂ ಆಗಲ್ಲ, ಇದು ಮಾಡೋಕ್ಕೂ ಆಗಲ್ಲ. ಸೊ ಆವಾಗ ನಾವು ಏನು ಮಾಡ್ತೀವಿ, ಗುರುವಿಗೆ ಪ್ರಾರ್ಥನೆ ಮಾಡ್ತೀವಿ. ಅವಾಗ ತನ್ನಿಗೆ ತಾನೇ ಅವನೇ ಆಟೋಮೆಟಿಕ್ಕಾಗಿ ಸ್ಟಾಪ್ ಆಗುತ್ತೆ ನಮಗೆ ತೊಂದರೆ ಕೊಡೋದು. ನಾನು ಅದನ್ನೇ ನಿಮ್ಗೆ ಏನು ಹೇಳ್ತಿರೋದು ಅಂದರೆ, ನೀವೇನು ರಿಯಾಕ್ಟ್ ಮಾಡಿ, ನಿಮ್ಗೆ ತೊಂದರೆ ಆಗ್ತಿರೋ, ನಿಮಗೆ ಒಬ್ಬರು ತೊಂದರೆ ಮಾಡ್ತಿದ್ದಾರೆ ಅಂದರೆ, ಅವರಿಂದ ತೊಂದರೆ ಆಗ್ತಿದೆ ಅಂದರೆ ಅದಕ್ಕೆ ಏನಕ್ಕೂ ರಿಯಾಕ್ಟ್ ಮಾಡೋಕೆ ಹೋಗ್ಬೇಡಿ. ಗುರುವಿಗೆ ಒಂದು ಪ್ರಾರ್ಥನೆ ಮಾಡಿ. ಸಂಜೀವಿನಿ ಮಂತ್ರ ಇದೆಯಲ್ಲ, ಸಂಜೀವಿನಿ ಮಂತ್ರ ಅಂತ ಬಿಡಕ್ಕೆ ಹೋಗ್ಬೇಡಿ. ಬೆಳಗ್ಗೆ ಸಂಜೆ ಧ್ಯಾನ, ನಿರಂತರ ಸಂಜೀವಿನಿ ಮಂತ್ರ ಇದು ಹೇಳ್ಕೊಂಡ್ಬಿಟ್ರೆ ನಿಮ್ಮನ್ನು ಯಾರು ತುಳಿಯಕ್ಕೆ ಬಂದರೂ ಕೂಡ ತುಳಿಯಕ್ಕೆ ಸಾಧ್ಯನೇ ಇಲ್ಲ. ಈ ಜನ್ಮ ಅಲ್ಲ, ಇದು ಎಷ್ಟೆಷ್ಟು ಜನ್ಮ ಇದು ಬಂದರೂ ಸಾಧ್ಯ ಆಗಲ್ಲ. ಇದು ನನಗೆ ಅನುಭವ ಆಗಿರೋದು. ಈ ಥರ ತುಂಬ ಅನುಭವಗಳಿದೆ. ಹಾಗೆ ಈ SLC ಎಕ್ಸಾಮ್ ನೀವು ಬರೆಯೋಕ್ಕೆ ಹೋಗ್ತಿದ್ದೀರಲ್ಲ, ನಾನು ಅಷ್ಟೇ ಎಕ್ಸಾಮ್ ಬರೆಯೋಕ್ಕೆ ಮುಂಚೆ ಗುರುವಿನ ಪ್ರಾರ್ಥನೆ ಮಾಡಿಕೊಂಡೆ ಒಂದು ಸಂಜೀವಿನಿ ಮಂತ್ರ ಹೇಳಿದಾರಲ್ಲ ಸರ್, ಅದೊಂದು 5 ನಿಮಿಷನಾದರೂ ನೀವು ಪ್ರಾರ್ಥನೆ ಮಾಡಿ ಒಂದು 5 ನಿಮಿಷನಾದರೂ ಹೇಳ್ಕೊಂಡು ಆಮೇಲೆ ಎಕ್ಸಾಮ್ ಬರೀರಿ. ನಾನು ಹಂಗೆ ಎಕ್ಸಾಮ್ ಬರೆದಾಗಲೇ ನನಗೂ ಒಳ್ಳೆ ಅದ್ಭುತ ಅನುಭವ ಆಗಿದ್ದು. ಆ್ಯಕ್ಚುಲಿ ನಿಮಗೆ ಟೆನ್ಷನ್ ಆಗೋದು, ಸ್ಟ್ರೆಸ್ ಆಗೋದು, ಮರ್ತೋಗಿದ್ದು ಕೂಡ ನಿಮಗೆ ಜ್ಞಾಪಕ ಆಗುತ್ತೆ. ಬೇರೆ ಓದಿದ್ದೆಲ್ಲ ಬಿಟ್ಟು ನಿಮಗೆ ಏನು ಅದಕ್ಕೆ ಅಂತ ಏನು ಓದ್ಕೊಂಡಿರ್ತೀರೋ ಆ ಕ್ಷಣಕ್ಕೆ ಆ ಪ್ರಶ್ನೆಗೆ ಅದೇ ಉತ್ತರ ನಿಮಗೆ ಮೈಂಡಿಗೆ ಬರ್ತಾ ಇರುತ್ತೆ. ಈ ರೀತಿ ಹೇಳ್ತಾ ಇರೋದು. ನೀವು ಅದಕ್ಕೆ ಎಕ್ಸಾಮ್ ಹೋಗಕ್ಕೆ ಮುಂಚೆ ನನಗೆ ಈ ಥರ ಅನುಭವ ಆಗಿದೆ ನೋಡಿ. ಈ ಶಕ್ತಿ ಈ ರೀತಿ ನಮ್ಮನ್ನು ಜಾಗೃತ ಇದು ಮಾಡುತ್ತೆ, ಈ ರೀತಿ ನಮಗೆ ಸಹಾಯ ಮಾಡುತ್ತೆ. ಇದು ಎಲ್ಲರಿಗೂ ಸಿಗಲ್ಲ. ಇದು ಅದೃಷ್ಟವಂತ ನೀವೆಲ್ಲ ಹೇಳ್ತಾ ಇರೋದು. ಈಗ ಯಾರ್ಯಾರು ಈ ಸಿದ್ಧಿಯೋಗ ಒಂದು ಸಿಕ್ಕಿದೆಯೋ ನಿಮಗೆ, ನಿಮ್ಮ ಭವಿಷ್ಯ ಚೆನ್ನಾಗಿರಬೇಕು ಅಂದರೆ ನೀವು ಇದನ್ನು ಜಪ ಮತ್ತು ನಿರಂತರ ನಾಮ ಜಪ ಮತ್ತು 2 ಬಾರಿ ಧ್ಯಾನ ಇದನ್ನ ಮಾಡಿದ್ರೆ, ನೀವು ಬೇಕಾದ್ರೆ ಒಂದು ಬುಕ್ಸಲ್ಲಿ ಬರೆದಿಟ್ಕೊಂಬಿಡಿ, ನಿಮ್ಮ ಜೀವನ ಎಲ್ಲಿಗೂ ಹೋಗಿರುತ್ತೆ. ನೀವು ಊಹೆ ಮಾಡ್ಕೊಳೋದಕ್ಕಿಂತ ಅದ್ಭುತ ಅನುಭವ ಹೋಗಿರ್ತೀರ. ಅದೇ ಈ ರೀತಿ ಒಂದು ಸದುಪಯೋಗ ಮಾಡ್ಕೊಳ್ಳಿ ಅಂತ ನಾನು ಹೇಳೋದು. ಇದರಿಂದ ಒಳ್ಳೆ ಅನುಭವ ಆಗಿದೆ. ನೀವು ಅನುಭವ ಪಡ್ಕೊಂಡ್ರೆ ಒಳ್ಳೆ ಉತ್ತಮ ಪ್ರಜೆ ಆಗ್ತೀರಾ ಅಂತ. ನಿಮ್ಮ ಏನು ನಿಮಗೆ ಒಳ್ಳೆ IAS ಆಗಬೇಕು ಅಂದ್ಕೊಂಡಿರೋರು ಕೂಡ ಆಗ್ತೀರಾ. ನಮಗೆಲ್ಲ ಅದು IAS ನಾವೆಲ್ಲ ಮಾಡೋಕ್ಕಾಗುತ್ತೆ ಅನ್ನೋರೆಲ್ಲ ಹಂಗೆಲ್ಲ. ಈ ಒಂದು ಸಿದ್ಧಿಯೋಗ ಒಂದು ಶಕ್ತಿಯ ಒಂದು ಇದೆ ಅಷ್ಟು. ಅಲ್ಲಿಗೆ ನೀವು ಎಂಥ ಗುರಿ ತಲುಪು, ಅದಕ್ಕಿಂತ ನೀವು ಊಹೆ ಮಾಡೋಕ್ಕೆ ಆಗಲ್ಲ, ಅದಕ್ಕಿಂತ ಮೇಲೆ ಹೋಗ್ತೀರಾ ನೀವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಇದನ್ನು ಸದುಪಯೋಗ ಮಾಡ್ಕೊಳ್ಳಿ ಅಷ್ಟೇ. ಜೈ ಗುರುದೇವ್.